ಫ್ರೆಂಡ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಚಾನಲ್ ಪೇಜಿಂದ ಹೇಗೆ ಯೂಸ್ ಬರುತ್ತೆ, ಯಾರು ನೋಡ್ತಾರೆ ನಿಮ್ಮ ಒಂದು ವಿಡಿಯೋನ ಚಾನಲ್ ಪೇಜ್ನಲ್ಲಿ ಹೇಗೆ ನೋಡ್ತಾರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಟೋಟಲ್ ಆಗಿ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಮೊದಲಿಗೆ ನಿಮ್ಮೊಂದು ಮೊಬೈಲ್ ಅಲ್ಲಿ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್, ಓಪನ್ ಮಾಡಿದ ತಕ್ಷಣ ಅಲ್ಲಿ ಅನಾಲಿಟಿಕ್ಸ್ ಒಂದು ಆಪ್ಷನ್ ಇರುತ್ತೆ ಸೆಂಟ್ರಿಗೆ. ಅನಾಲಿಟಿಕ್ಸ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಬರೋದೇನೆಷ್ಟು ಕಂಟೆಂಟ್ ಅನ್ನೋ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೆಳಗಡೆ ಸ್ವೈಪ್ ಮಾಡಿದ್ರೆ, ಸ್ವೈಪ್ ಮಾಡ್ಕೊಂತ ಹೋದ್ರೆ ಇಲ್ಲಿ ನಿಮಗೆ ಕಾಣುತ್ತೆ ಚಾನಲ್ ಪೇಜ್ ಯೂಸ್. ಇದು ಹೇಗೆ ಯೂಸ್ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಫ್ರೆಂಡ್, ಟೋಟಲ್ ಆಗಿ ನಿಮ್ಮ ಒಂದು ಯೂಟ್ಯೂಬರ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅಥವಾ ಹೊಸದಾಗಿ ನಿಮ್ಮ ಒಂದು ಚಾನಲ್ಗೆ ವಿಸಿಟ್ ಕೊಟ್ಟವರು ಡೈರೆಕ್ಟ್ ಆಗಿ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊತಾರೆ. ಫ್ರೆಂಡ್, ಡೈರೆಕ್ಟ್ ಆಗಿ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ವಿಡಿಯೋ ಕ್ಲಿಕ್ ಮಾಡ್ತಾರೆ. ಫ್ರೆಂಡ್, ಆ ರೀತಿ ಏನಾದರೂ ಕ್ಲಿಕ್ ಮಾಡ್ಕೊಂಡ್ರೆ ಅದು ಚಾನಲ್ ಪೇಜ್ ವಿಡಿಯೋ ಆಗುತ್ತೆ. ಅಂದರೆ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿ ನೋಡಿರೋಂಥ ಯೂಸ್. ಈ ರೀತಿ ಯೂಸ್ ಬರಬಾರ್ದು ಫ್ರೆಂಡ್, ಯಾಕಂದರೆ ಈ ರೀತಿ ಯೂಸ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಂದರೆ ಬ್ರೌಸರ್ ಪೀಚಲ್ಲಿ ಬರಬೇಕು, ಸಜೆಷನ್ ವಿಡಿಯೋದಲ್ಲಿ ಬರಬೇಕು, ಇಲ್ಲ ಸರ್ಚ್ನಲ್ಲಿ ಬರಬೇಕು. ಇಷ್ಟು ಬಂದರೆ ಸ್ವಲ್ಪ ಯೂಟ್ಯೂಬು ಆಟೋಮೆಟಿಕ್ ಆಗಿ ಯೂಸ್ ಕೊಟ್ಟ ಹಾಗೆ. ಅಥವಾ ನಿಮ್ಮ ಚಾನಲಲ್ಲಿ ನಿಮ್ಮೊಂದು ಯೂಸರ್ಸ್ ಆಗಲಿ, ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಆಗಲಿ, ಹೊಸ ಸಬ್ಸ್ಕ್ರೈಬರ್ಸ್ ಆಗಲಿ, ಹಳೆ ಸಬ್ಸ್ಕ್ರೈಬರ್ಸ್ ಆಗಲಿ, ನಿಮ್ಮೊಂದು ಚಾನಲ್ನ ಕ್ಲಿಕ್ ಮಾಡಿ, ನಿಮ್ಮೊಂದು ಪ್ರೊಫೈಲ್ನ ಕ್ಲಿಕ್ ಮಾಡಿ ನಿಮ್ಮೊಂದು ವಿಡಿಯೋ ನೋಡಿದರೆ ಅದು ಚಾನಲ್ ಪೇಜ್ ಯೂಸ್ ಬರುತ್ತೆ. ಆ ರೀತಿ ಯೂಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಇದು ಭಾಳ ಜನಕ್ಕೆ ರೀಚ್ ಆಗಲ್ಲ ವಿಡಿಯೋ. ಯಾಕಂದರೆ ಈ ರೀತಿ ಯೂಸ್ ಜಾಸ್ತಿ ಬರಬಾರ್ದು. ಬರಬೇಕಿಲ್ಲ ಅಂತಲ್ಲ, ಕಮ್ಮಿ ಬರಬೇಕು. ಜಾಸ್ತಿ ಬರಬೇಕು ಅಂದರೆ ಇನ್ನೂ ಹಲವಾರು ಆಪ್ಷನ್ ಇದ್ದಾವೆ. ಬ್ರೌಸರ್ ಪಿಕ್ಚರ್, ಸಜೆಷನ್, ಸರ್ಚ್, ಎಕ್ಸ್ಟರ್ನಲ್, ಈ ರೀತಿ ಯೂಸ್ ಬಂದರೆ ಓಕೆ. ಈ ರೀತಿ ಯೂಸ್ ಸ್ವಲ್ಪ ಕಮ್ಮಿ ಬಂದರೂ ಕೂಡ ನಡೆಯುತ್ತೆ. ಫ್ರೆಂಡ್, ಟೋಟಲ್ ಆಗಿ ನಿಮಗೆ ತಿಳಿಸಿದ್ದೀನಿ ಹೇಗೆ ಯೂಸ್ ಬರುತ್ತೆ, ಈ ಒಂದು ಚಾನಲ್ ಪೇಜ್ನಲ್ಲಿ ಹೇಗೆ ಯೂಸ್ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.